ಪ್ರಿಯತಮನೊಂದಿಗೆ ಸೇರಿ ಗಂಡನ ಹತ್ಯೆ, ಪತಿಯ ಕೊಲೆಗೆ ಸುಪಾರಿ ಕೊಟ್ಟ ಪತ್ನಿ, ಅನೈತಿಕ ಸಂಬಂಧ ಸೋಂಕೆ ಪತ್ನಿಯನ್ನು ಕೊಚ್ಚಿ ಕೊಲೆಗೈದ ಪತಿ, ವರದಕ್ಷಿಣೆ ಹಿಂಸೆಗೆ ನವವಧುವಿನ ಬಲಿ, ಆಸ್ತಿ ವೈಷಮ್ಯದ ಹಿನ್ನೆಲೆ ಅಣ್ಣನಿಂದ ತಮ್ಮನ ಹತ್ಯೆ. ಇವೆಲ್ಲವೂ ನೀವು ದಿನನಿತ್ಯ ಟಿವಿ ಪತ್ರಿಕೆಗಳಲ್ಲಿ ನೋಡುತ್ತಿರುವ ಸುದ್ದಿಗಳು. ಈ ಮೊದಲು ರಾಜ್ಯದ ಯಾವುದೋ ಮೂಲೆಯಲ್ಲಿ ಒಂದು ಘಟನೆ ನಡೆದಿದ್ದರೆ ಮತ್ತೆರಡು ಘಟನೆಗಳು ರಾಜಧಾನಿ ಬೆಂಗಳೂರು ಹಾಗೂ ಆಸುಪಾಸಿನಲ್ಲಿ ನಡೆದಿರುತ್ತಿದ್ದವು. ಆದರೆ ಮೊನ್ನೆಯಷ್ಟೇ ರಾಜಧಾನಿ ಬೆಂಗಳೂರಿನಲ್ಲಿ ಒಂದೇ ದಿನ 7 ಕೊಲೆಗಳು ನಡೆದಿರುವ ಘಟನೆ ವರದಿಯಾಗಿದೆ. ಅದರಲ್ಲೂ ಪ್ರಿಯಕರನೊಂದಿಗೆ ಸೇರಿ ಹೆತ್ತ ಮಗಳಿಂದಲೇ ತಂದೆ ತಾಯಿ ತಂಗಿಯ ಹತ್ಯೆ ಎಂಬ ಸುದ್ದಿ ನೋಡಿ ಬಹುತೇಕರು ಬೆಚ್ಚಿ ಬಿದ್ದಿದ್ದಾರೆ. ಎಂತಹ ಕಾಲ ಬಂತಪ್ಪ! ಅವಳು ಯಾರೋ ಒಬ್ಬಳು ಇನ್ಶೂರೆನ್ಸ್ ಹಣಕ್ಕಾಗಿ ಪ್ರಿಯಕರನೊಂದಿಗೆ ಸೇರಿ ಸೈನಿಕ ಗಂಡನಿಗೆ ಚಟ್ಟ ಕಟ್ಟುತ್ತಾಳೆ. ಮತ್ತೊಬ್ಬಳು ತನ್ನ ತೆವಲಿಗೆ ತಾನು ಹೆತ್ತ ಮಗುವನ್ನೇ ಸಾಯಿಸುತ್ತಾಳೆ. ಪಾಪದ ವೃದ್ಧ ಮಹಿಳೆಯೊಬ್ಬಳನ್ನು ಮಗಳು ಮತ್ತು ಮೊಮ್ಮಗನೇ ಸೇರಿ ಕತ್ತು ಹಿಸುಕುತ್ತಾರೆ. ಶ್ರೀಮಂತ ಮನೆತನದ ನವವಧುವನ್ನು ನ್ಯಾಯಾಧೀಶ ಹುದ್ದೆಯಲ್ಲಿದ್ದ ಗಂಡನ ಮನೆಯವರು ಮಸಣ ಸೇರಿಸುತ್ತಾರೆ. ನಮ್ಮ ರಾಜ್ಯದಲ್ಲಿಯೇ ನಾಳೆ ತನಗೆ ತಾಳಿ ಕಟ್ಟಬೇಕಿದ್ದ ಭಾವಿ ಪತಿಯನ್ನು ಪ್ರಿಯಕರನಿಂದ ಕೊಲೆ ಮಾಡಿಸಲು ಯತ್ನಿಸಿ ಕೊನೆಗೆ ಬದುಕುಳಿದ ವರನ ಮುಂದೆ ಏನೂ ತಿಳಿಯದವಳಂತೆ ನಾಟಕವಾಡುತ್ತಾಳೆ. ಜೈಪುರದ ಅರಮನೆಯಲ್ಲಿ ಅದ್ದೂರಿಯಾಗಿ ವೈಭವದಿಂದ ನಡೆಯಬೇಕಿದ್ದ ಮದುವೆಯ ವರನನ್ನು ಪ್ರೀ ವೆಡ್ಡಿಂಗ್ ಶೂಟ್ ನೆಪದಲ್ಲಿ ವಧು ಹಾಗೂ ಆಕೆಯ ಪ್ರಿಯಕರ ಸೇರಿ ಸುಮಾರು 400 ಅಡಿ ಆಳದ ಪ್ರಪಾತಕ್ಕೆ ತಳ್ಳಿ ಕೊಂದು ಹಾಕುತ್ತಾರೆ. ಇವೆಲ್ಲವನ್ನು ಗಮನಿಸಿದರೆ ಮನುಷ್ಯರಲ್ಲಿ ಕ್ರಮೇಣ ಮಾನವೀಯತೆ ಮಾಯವಾಗುತ್ತಿದೆ. ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂಬುದು ಕಟು ಸತ್ಯವಾಗಿದೆ. ಈ ಅಮಾನವೀಯ ಘಟನೆಗಳನ್ನು ಪ್ರಾಣಿ ಪ್ರಪಂಚದೊಂದಿಗೆ ಹೋಲಿಸಿದರೆ ಮಾನವನಿಗಿಂತಲೂ ಪ್ರಾಣಿಗಳೇ ಮೇಲು ಎನ್ನಿಸದಿರದು. ನೀರಿನಿಂದ ಹೊರಗೆ ಬಂದು ಜೀವನ್ಮರಣದ ಜೊತೆ ಸೆಣಸುತ್ತಿದ್ದ ಮೀನನ್ನು ಕೊಕ್ಕರೆಯೊಂದು ಮರಳಿ ನೀರಿಗೆ ಬಿಡುತ್ತದೆ. ಮನೆಯಲ್ಲಿ ಇಲಿ ಹಿಡಿಯಲೆಂದೇ ತಂದ ಬೆಕ್ಕು ಇಲಿಯೊಂದಿಗೆ ಆಹಾರವನ್ನು ಹಂಚಿಕೊಂಡು ಸ್ನೇಹ ಸಂಪಾದಿಸಿದೆ. ಒಂದರನ್ನೊಂದು ಕಂಡರಾಗದ ಬೆಕ್ಕು, ನಾಯಿ, ಕೋತಿಗಳು ಒಂದೇ ಗೂಡಿನಲ್ಲಿ ಆಟವಾಡುತ್ತಿವೆ. ತನ್ನ ಕರುವಿನ ಜೊತೆಗೆ ಆಡಿನ ಮರಿ ಹಾಗೂ ಬೆಕ್ಕಿಗೂ ಹಸುವೊಂದು ಹಾಲುಣಿಸುತ್ತದೆ. ಕೆಲವೊಮ್ಮೆ ಅಲ್ಲಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುವ ನಾಯಿಗಳು ಕೂಡ ಆಪತ್ ಬಾಂಧವನಾಗಿ ಅದೆಷ್ಟೋ ಮನುಷ್ಯನ ಜೀವ ಉಳಿಸಿವೆ. ಇದನ್ನೆಲ್ಲ ಕಂಡು ಕೇಳಿದಾಗ ಇದಲ್ಲವೇ ನಂಬಿಕೆ, ಇದಲ್ಲವೇ ವಿಶ್ವಾಸ, ಇದಲ್ಲವೇ ಬಾಂಧವ್ಯ, ಇದಲ್ಲವೇ ಸಂಬಂಧ ಎನಿಸದಿರದು. ಹಲವು ಪ್ರಾಣಿಗಳಿಗೆ ತಮ್ಮ ಸಾವು ಮೊದಲೇ ತಿಳಿದಿರುತ್ತದಂತೆ. ಆದರೆ ಬುದ್ಧಿಜೀವಿ ಮಾನವ ಕ್ಷಣ ಮಾತ್ರದಲ್ಲೂ ಅರಿವಿಗೆ ಬಾರದ ಸಾವನ್ನು ಬೆನ್ನ ಮೇಲೆಯೇ ಹೊತ್ತಿರುವಾಗ ಯಾಕಿಷ್ಟು ಕ್ರೂರಿ, ಯಾಕಿಷ್ಟು ದ್ವೇಷ ಸಾಧಿಸುತ್ತಿದ್ದಾನೋ ದೇವರೇ ಬಲ್ಲ. ಕಲಿಯುಗದಲ್ಲಿ ಇನ್ನು ಏನೇನೋ ನೋಡಬೇಕೋ ಗೊತ್ತಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ನೇಹ, ನಂಬಿಕೆ, ಪ್ರೀತಿ, ವಿಶ್ವಾಸ ಹಾಗೂ ಸಂಬಂಧಗಳ ವಿಷಯಕ್ಕೆ ಬಂದರೆ ಮಾನವನಿಗಿಂತಲೂ ಪ್ರಾಣಿಗಳೇ ಮೇಲು ಎನ್ನುವುದು ಮಾತ್ರ ಸುಳ್ಳಲ್ಲ. ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನೆಲ್.